ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೊಂದು ಚಟ್ನಿ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಈರುಳ್ಳಿ ಚಟ್ನಿ ನೋಡ್ರಿ ಫ್ರೆಂಡ್ಸ್. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೆ ಮತ್ತು ದೋಸೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತದೆ. ಮಾಡೋದು ಅಂತ ನೋಡಿಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮತ್ತು ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ. ಈ ರೀತಿ ಖಾರು ಕಲ್ಲು ತೆಗೆದುಕೊಳ್ಬೇಕು. ಇದಕ್ಕೆ ನಾವು ಖಾರು ಕಲ್ಲು ಅಂತೀವಿ ನೋಡಿ ಫ್ರೆಂಡ್ಸ್. ಇದು ನಿಮ್ಮ ಕಡೆ ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲೂ ಮಾಡ್ಕೋಬೋದು. ಆದರೆ ಕಲ್ಲಿನಲ್ಲಿ ಮಾಡುವ ರುಚಿನೇ ಬೇರೆ ಫ್ರೆಂಡ್ಸ್. ಅದು ತುಂಬ ರುಚಿಯಾಗಿರುತ್ತದೆ. ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕಿ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಜೀರಿಗೆ ನುಣ್ಣಗೆ ಆಗೋವರೆಗೂ ಜಜ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ ಸಣ್ಣಗೆ ಆದ ನಂತರ ಈಗ ಇದಕ್ಕೆ ಈರುಳ್ಳಿ ಹಾಕಿಕೊಳ್ಳೋಣ. ಇಲ್ಲಿ ನಾನು 2 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಈರುಳ್ಳಿ ಹಾಕಿಕೊಳ್ಳಿರಿ. ಇಲ್ಲಿ ನಾನು 2 ಈರುಳ್ಳಿ ಹಾಕಿದ್ದೇನೆ. ಈ ಈರುಳ್ಳಿಯನ್ನು ಸಣ್ಣಗೆ ಜಜ್ಕೋಬೇಕು ಫ್ರೆಂಡ್ಸ್. ಭಾಳ ಸಾಫ್ಟ್ ಆಗೋದೇನು ಬೇಡ, ತರಿಯಾಗಿದ್ದರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಹಾಕಿಕೊಂಡಿದ್ದೇನೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಈ ರೀತಿ ಸಣ್ಣಗೆ ಜಜ್ಕೊಳ್ಳಿ. ಕಲ್ಲಿನಲ್ಲಿ ಮಾಡೋದರಿಂದ ತುಂಬ ರುಚಿಯಾಗಿರುತ್ತದೆ ಫ್ರೆಂಡ್ಸ್. ಒಂದ್ಸಲ ಕಲ್ಲಿನಲ್ಲಿ ಮಾಡಿ ನೋಡಿ, ಅದನ್ನೇ ಮತ್ತೆ ಮಿಕ್ಸಿಯಲ್ಲಿನೂ ಮಾಡಿ ನೋಡಿ, ನಿಮಗೆ ಅದರ ಡಿಫ್ರೆನ್ಸ್ ಗೊತ್ತಾಗುತ್ತದೆ. ಈ ರೀತಿ ಸಣ್ಣಗೆ ಜಜ್ಕೊಳ್ಳಿ. ನೋಡಿ, ನಮ್ಮ ಈರುಳ್ಳಿ ಎಲ್ಲ ಭಾಳ ಸಾಫ್ಟ್ ಆಗೋದೇನು ಬೇಡ, ಸ್ವಲ್ಪ ತರಿಯಾಗೇ ಇರಲಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಕೊಳ್ಳಿರಿ. ಈಗ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜನ್ನು ಹಾಕಿಕೊಳ್ಳೋಣ. ಶೇಂಗಾ ಹುರಿದ್ಬಿಟ್ಟು ಮೇಲ್ಗಡೆ ಸೊಪ್ಪೆ ಎಲ್ಲ ತೆಗೆದಿರುವ ಶೇಂಗಾ ಬೀಜ ಹಾಕಿಕೊಳ್ಳಿರಿ. ಸ್ವಲ್ಪನೇ ಹಾಕಿಕೊಳ್ಳಿ ಸಾಕು, ಟೇಸ್ಟ್ ಕೊಡುತ್ತೆ ಅಂತ ಹಾಕೋದು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳೋಣ. ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಚಟ್ನಿ ರೆಸಿಪಿಗಳು ಇವೆ ಫ್ರೆಂಡ್ಸ್. ಟೊಮೆಟೊ ಚಟ್ನಿ, ಬದ್ನಿಕಾಯಿ ಭರ್ತಾ, ಸಾಕಷ್ಟು ಚಟ್ನಿ ರೆಸಿಪಿಗಳಿವೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ. ನಾನು 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಬಿಟ್ಟು ಹಾಕಿದ್ದೇನೆ ಫ್ರೆಂಡ್ಸ್. ಹುಣಸೆ ಹಣ್ಣು ಹಾಕೋದರಿಂದ ಹುಳಿ ತುಂಬ ಚೆನ್ನಾಗಿರುತ್ತದೆ ಅಂತ ಹುಣಸೆ ಹಣ್ಣು ಹಾಕಿಕೊಂಡಿದ್ದೇನೆ. ಇದನ್ನು ಸಣ್ಣಗೆ ಜಜ್ಕೊಳ್ಳಿ. ನಮ್ಮ ಉತ್ತರ ಕರ್ನಾಟಕದ ಇನ್ನೂ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕೆಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬೇಗನೆ ಕಡಿಮೆ ಸಾಮಾನಿಂದ ಹೇಗೆ ಮಾಡೋದು ಅಂತ ಹೇಳಿಕೊಡುತ್ತೇನೆ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದಾಗಂತೂ ಈ ಚಟ್ನಿ ಇಲ್ಲದೆ ರೊಟ್ಟಿ ಚಪಾತಿನೇ ತಿನ್ನೋದಿಲ್ಲ ನೋಡಿ ಫ್ರೆಂಡ್ಸ್. ಎಲ್ಲರೂ ಚಟ್ನಿ, ಯಾವುದಾದ್ರೂ ಒಂಥರ ಚಟ್ನಿ ನಾವು ಮಾಡೇ ಮಾಡ್ತೀವಿ. ಈಗ ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಳೋಣ ಫ್ರೆಂಡ್ಸ್. ನಮ್ಮ ಈರುಳ್ಳಿ ಚಟ್ನಿಗೆ ಒಗ್ಗರಣೆ ಮಾಡಿಕೊಳ್ಳೋಣ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕಿಕೊಳ್ಳಿರಿ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಕೊಳ್ಳೋಣ. ಹಾಕಿ ಎಲ್ಲ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿ.
ನೋಡಿ ನಮ್ಮ ಒಗ್ಗರಣೆ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಎಲ್ಲ ಚಟಪಟ ಅಂತ ಇದೆ. ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ಈ ಒಗ್ಗರಣೆಯನ್ನು ನಾವು ಮಾಡಿಕೊಂಡಿರೋ ಈರುಳ್ಳಿ ಚಟ್ನಿಗೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಚಟ್ನಿ ಎಲ್ಲ ಸಣ್ಣಗೆ ಆಗಿದೆ. ಈ ರೀತಿ ಸ್ವಲ್ಪ ತರಿತರಿನೇ ಇರಬೇಕು, ಭಾಳ ಸಾಫ್ಟ್ ಬೇಡಿ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈ ರೀತಿ ತರಿಯಾಗಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತದೆ. ಈಗ ಇದಕ್ಕೆ ಈ ಒಗ್ಗರಣೆ ಹಾಕಿಕೊಳ್ಳೋಣ. ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಕಡೆ ಹೊಂದುವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಮ್ಮ ಚಟ್ನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದಾಗಂತೂ ಚಟ್ನಿ ಇಲ್ಲದ ಊಟನೇ ಮಾಡೋದಿಲ್ಲ ನೋಡಿ ಫ್ರೆಂಡ್ಸ್. ಯಾವುದಾದ್ರೂ ಒಂದು ಚಟ್ನಿ ಬೇಕೇ ಬೇಕು. ಮಾವಿನಕಾಯಿ ಚಟ್ನಿ, ಕಡಲೆಬೇಳೆ ಚಟ್ನಿ, ಟೊಮೆಟೊ ಚಟ್ನಿ, ಏನೂ ಇಲ್ಲ ಅಂದರೆ ಈ ರೀತಿ ಈರುಳ್ಳಿ ಚಟ್ನಿ ಆದರೂ ಮಾಡ್ತೀವಿ. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು ನೋಡಿ ಫ್ರೆಂಡ್ಸ್. ನಾನು ರೊಟ್ಟಿ ಮಾಡಿದ್ದೆ, ಜೋಳದ ರೊಟ್ಟಿ. ಇದರ ಮೇಲ್ಗಡೆ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.